ಹಾಯ್ ಫ್ರೆಂಡ್ಸ್, ಕನ್ನಡ ಚಿತ್ರರಂಗದಲ್ಲಿ ಗಂಭೀರವಾದ ವಿಲನ್ ಪಾತ್ರಕ್ಕೂ ಸೈ, ಹೊಟ್ಟೆ ಉಣ್ಣಾಗಿಸುವ ಹಾಸ್ಯ ಪಾತ್ರಕ್ಕೂ ಸೈ, ಕಣ್ಣೀರು ಹಾಕಿಸುವ ತಂದೆ ಅಣ್ಣನ ಪಾತ್ರಕ್ಕೂ ಸೈ ಎನಿಸಿಕೊಂಡ ಅಪರೂಪದ ನಟ ಅಂದರೆ ಅದು ನಮ್ಮ ದೊಡ್ಡಣ್ಣ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ಆ ಗಂಭೀರವಾದ ಕಂಠ, ಆ ಬೃಹತ್ ಕಾಯ, ಆ ಮುಖದಲ್ಲಿನ ನವರಸಗಳು ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಸ್ನೇಹಿತರೆ, ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಈ ಹಿರಿಯ ನಟನ ನಿಜ ಜೀವನ ಯಾವುದೇ ಸಿನಿಮಾ ಕಥೆಗಿಂತ ಕಮ್ಮಿ ಇಲ್ಲ. ಅಷ್ಟಕ್ಕೂ ಇವರ ನಿಜವಾದ ಹೆಸರೇನು, ಇವರು ಬೆಳ್ಳಿತೆರೆಗೆ ಬರೋದಕ್ಕೂ ಮುನ್ನ ಮಾಡ್ತಿದ್ದ ಕೆಲಸವೇನು, ಇವರ ಸಿನಿಮಾ ಜರ್ನಿಯಲ್ಲಿ ಎದುರಾದ ವಿವಾದಗಳು, ಗಾಳಿ ಮಾತುಗಳು ಏನೇನು, ಮತ್ತು ಇವರು ಸಿನಿಮಾ ರಂಗಕ್ಕೆ ಹೇಗೆ ಬಂದರು, ಇವರ ಲೈಫ್ ಸ್ಟೋರಿಯ ಇಂಟ್ರೆಸ್ಟಿಂಗ್ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ದೊಡ್ಡಣ್ಣನವರ ಯಾವ ಪಾತ್ರ ನಿಮಗೆ ಇಷ್ಟ ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ನಾನಿನ್ನು ಚಿಕ್ಕ ಹುಡುಗ, ಬೇಕು ಅಂದ್ರೆ ಆ ಸೀಗಡಿ ಸುದ್ದಿನ ಕೇಳ್ಬಿಟ್ಟು ಹೇಳ್ತೀನಿ. ಯಾವನ ಅವ್ನು ಸೀಗಡಿಸಿದ್ದ ಗೊತ್ತಿಲ್ವೇನ? ಅದೇ ನಾಟಿ ಕೊಡಿ ಗಡ್ಡ. ಅರ್ಧ ದಿವಸದಲ್ಲಿ 6 ಮರ್ಡರ್ ಮಾಡವನೆ. ಸ್ನೇಹಿತರೆ, ಮೊದಲನೇದಾಗಿ ದೊಡ್ಡಣ್ಣರವರ ಪರಿಚಯ ಮಾಡಿಕೊಳ್ಳೋಣ. ಅವರು ಹುಟ್ಟಿದ್ದೆಲ್ಲಿ, ಅವ್ರ ತಂದೆ ತಾಯಿ ಯಾರು ಅಂತ ನೋಡೋಣ. ಸ್ನೇಹಿತರೆ, ದೊಡ್ಡಣ್ಣ ಅವರು ಹುಟ್ಟಿದ್ದು ನವೆಂಬರ್ 15, 1949ರಂದು. ಸ್ನೇಹಿತರೆ, ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಇವರ ಎತ್ತವರ ಇಟ್ಟ ಹೆಸರು ದೊಡ್ಡಣ್ಣ ಅಂತ ಅಲ್ಲ, ಹೌದು, ಇವರ ಅಸಲಿ ಹೆಸರು ದೊಡ್ಡೇಗೌಡ ಅಂತ. ಆದರೆ ಮನೆಯಲ್ಲಿ ಮತ್ತು ಆಮೇಲೆ ರಂಗಭೂಮಿಯಲ್ಲಿ ಎಲ್ಲರೂ ಇವರನ್ನು ಪ್ರೀತಿಯಿಂದ ದೊಡ್ಡಣ್ಣ ಅಂತಲೇ ಕರೆಯೋಕ್ಕೆ ಶುರು ಮಾಡ್ತಾರೆ. ಅದೇ ಹೆಸರು ಮುಂದೆ ಇತಿಹಾಸವನ್ನು ಸೃಷ್ಟಿಸುತ್ತೆ. ಸ್ನೇಹಿತರೆ, ಚಿಕ್ಕ ವಯಸ್ಸಿನಿಂದಲೇ ದೊಡ್ಡಣ್ಣ ಅವರಿಗೆ ಕಲೆ, ನಾಟಕ ಅಂದರೆ ಪಂಚಪ್ರಾಣ. ಓದಿದ್ದು ಕಮ್ಮಿಯೇ, ಆದರೆ ನಾಟಕ ರಂಗದಲ್ಲಿ ಇವರಿಗಿದ್ದ ಆಸಕ್ತಿ ಅಪಾರವಾಗಿತ್ತು. ವಿಘ್ನೇಶ್ವರ ಕಲಾ ಸಂಘ ಎನ್ನುವ ಒಂದು ನಾಟಕ ಸಂಸ್ಥೆಯ ಮೂಲಕ ಇವರು ರಂಗಭೂಮಿಗೆ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿ ಸುದೀರ್ಘ ಕಾಲ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳಲ್ಲಿ ಇವರು ಸೈ ಎನಿಸಿಕೊಳ್ತಾರೆ. ಮುಂದೆ ಸ್ನೇಹಿತರೆ, ನಾಟಕ ರಂಗದಲ್ಲಿದ್ದಾಗ ಇವರಿಗೆ ದೊಡ್ಡ ಸವಾಲಾಗಿದ್ದು ಆರ್ಥಿಕ ಪರಿಸ್ಥಿತಿ. ಹಾಗಾಗಿ ಇವರು ಭದ್ರಾವತಿಯ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ನೌಕರರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅಲ್ಲಿ ಕೆಲಸ ಮಾಡ್ತಾನೆ ಫ್ಯಾಕ್ಟರಿಯ ಕಾರ್ಮಿಕ ನಾಟಕ ಸಂಘಗಳಲ್ಲಿ ಸಕ್ರಿಯರಾಗ್ತಾರೆ. ಅಲ್ಲಿ ಇವರ ಅದ್ಭುತ ಕಂಠ ಮತ್ತು ನಟನೆಯನ್ನು ನೋಡಿ ಚಿತ್ರರಂಗದ ಕೆಲವರ ಕಣ್ಣು ಇವರ ಮೇಲೆ ಬೀಳುತ್ತೆ. ಅಂದು 1980ರ ದಶಕ. ಆ ದಶಕದ ಆರಂಭದಲ್ಲಿ ಖ್ಯಾತ ನಿರ್ದೇಶಕರಾಗಿದ್ದ KV ಜಯರಾಮ್ ಅವರು ದೊಡ್ಡಣ್ಣ ಅವರ ನಟನಾ ಕೌಶಲ್ಯವನ್ನು ಗುರುತಿಸ್ತಾರೆ. 1981ರಲ್ಲಿ ಮೂಡಿಬಂದ ಕೂಡಿ ಬಾಳಿದರೆ ಸ್ವರ್ಗ ಸುಖ ಒಂದು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಇವರನ್ನು ಪರಿಚಯಿಸ್ತಾರೆ. ಆದರೆ ಇವರಿಗೆ ಚಿತ್ರರಂಗದಲ್ಲಿ ಒಂದು ಗಟ್ಟಿ ಬ್ರೇಕ್ ಕೊಟ್ಟಿದ್ದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ತಂದೆ, ಪ್ರಸಿದ್ಧ ನಿರ್ಮಾಪಕ ಎನ್ ವೀರಸ್ವಾಮಿ ಅವರು. ಹೌದು, ಅಂಬರೀಷ್ ಅಭಿನಯದ ಚದುರಂಗ ಚಿತ್ರದಲ್ಲಿ ದೊಡ್ಡಣ್ಣ ಮಾಡಿದ ವಿಲನ್ ಪಾತ್ರ ಸೂಪರ್ ಹಿಟ್ ಆಯಿತು. ಅಲ್ಲಿಂದ ದೊಡ್ಡಣ್ಣ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಇನ್ನು ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಮತ್ತು ದೊಡ್ಡಣ್ಣರವರ ಕಾಂಬಿನೇಷನ್ ಅಂದರೆ ಅದೊಂದು ನಂಬಿಕೆ. ಇವರಿಬ್ಬರ ಆನ್ಸ್ಕ್ರೀನ್ ಕೆಮಿಸ್ಟ್ರಿ ಎಷ್ಟು ಅದ್ಭುತವಾಗಿತ್ತೋ ಆಫ್ ಸ್ಕ್ರೀನ್ ಸ್ನೇಹ ಕೂಡ ಅಷ್ಟೇ ಗಟ್ಟಿಯಾಗಿತ್ತು. ಮುಖ್ಯವಾಗಿ ಸೂರ್ಯವಂಶ ಸಿನಿಮಾದಲ್ಲಿ ವಿಷ್ಣು ಅವರ ಸೋದರ ಮಾವನ ಪಾತ್ರದಲ್ಲಿ ಮತ್ತು ಕಾಮಿಡಿ ಪಾತ್ರದಲ್ಲಿ ದೊಡ್ಡಣ್ಣ ಮಾಡಿದ ಕಾಮಿಡಿ ಮತ್ತು ಸೆಂಟಿಮೆಂಟ್ ಇವತ್ತಿಗೂ ಹಸಿರಾಗೇ ಇದೆ. ಈ ವಿಷ್ಣುವರ್ಧನ್ ಅವರು ದೊಡ್ಡಣ್ಣ ಅವರನ್ನು ಬರೀ ಸಹನಟನಾಗಿ ನೋಡ್ತಿರಲಿಲ್ಲ, ತಮ್ಮ ಸ್ವಂತ ಸಹೋದರನಂತೆ ಪ್ರೀತಿಸ್ತಿದ್ರು. ಇನ್ನು ವಿಷ್ಣುದಾದ ಅಗಲಿದಾಗ ದೊಡ್ಡಣ್ಣ ಅವರು ಮಗುವಿನಂತೆ ಹತ್ತಿದ್ದ ದೃಶ್ಯ ಇಡೀ ಕರ್ನಾಟಕವನ್ನೇ ಅವತ್ತು ಕಣ್ಣೀರು ಹಾಕಿಸಿತ್ತು. ಇನ್ನು ಸ್ನೇಹಿತರೆ, ಯಾವೊಬ್ಬ ಕಲಾವಿದನೂ ವಿವಾದಗಳಿಂದ, ಗಾಸಿಪ್ಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೊಡ್ಡಣ್ಣ ಅವರ ವಿಷಯದಲ್ಲೂ ಕೂಡ ಅಷ್ಟೇ. ದೊಡ್ಡಣ್ಣ ಅವರ ಸಿನಿ ಲೈಫ್ನಲ್ಲೂ ಕೆಲವು ಸಣ್ಣ ಪುಟ್ಟ ಗಾಳಿ ಮಾತುಗಳು ಕೇಳಿಬಂದವು. ಒಂದು ಕಾಲದಲ್ಲಿ ದೊಡ್ಡಣ್ಣ ಅವರು ಶೂಟಿಂಗ್ ಸೆಟ್ಗಳಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿ ಇರ್ತಾರೆ, ಕೆಲವೊಮ್ಮೆ ಸಿಟ್ಟಾಗ್ತಾರೆ ಅನ್ನೋ ಗಾಸಿಪ್ ಗಾಂಧಿನಗರದಲ್ಲಿ ಆಗಾಗ ಹರಿದಾಡ್ತಿತ್ತು. ಅದರಲ್ಲೂ ಚಿತ್ರರಂಗದ ಸಂಘಟನೆಗಳಲ್ಲಿ ಮತ್ತು ಕಲಾವಿದರ ಸಂಘದಲ್ಲಿ ಸಕ್ರಿಯರಾಗಿದ್ದಾಗ ಕೆಲವು ನಿರ್ಧಾರಗಳ ವಿಚಾರದಲ್ಲಿ ಇವರ ಮೇಲೆ ಸಣ್ಣ ಪುಟ್ಟ ಅಸಮಾಧಾನಗಳು ಕೂಡ ಆಗಾಗ ಕೇಳಿ ಬಂದಿದ್ದುಂಟು. ಇನ್ನೊಂದು ದೊಡ್ಡ ಗಾಸಿಪ್ ಅಂದರೆ ಚಿತ್ರರಂಗದಲ್ಲಿ ತಮಗೆ ಇಷ್ಟವಾದ ನಟರ ಗ್ರೂಪ್ಗಳಿಗೆ ಮಾತ್ರ ಇವರು ಸಪೋರ್ಟ್ ಮಾಡ್ತಾರೆ ಅನ್ನೋ ಮಾತಿತ್ತು. ಆದರೆ ದೊಡ್ಡಣ್ಣರವರು ಈ ಎಲ್ಲ ಗಾಸಿಪ್ಗಳನ್ನು ಸಾಲು ಸಾಲಾಗಿ ತಿರಸ್ಕರಿಸಿದರು. ನನಗೆ ಸಿನಿಮಾ ಮತ್ತು ರಂಗಭೂಮಿಯೇ ದೇವರು, ನಾನು ಯಾರ ಪರವೂ ಅಲ್ಲ, ಕಲೆಯ ಪರ ಅಂತ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದರು.
ಇವರ ಬೈಗುಳದಿಂದ ಯಾವಾಗಲೂ ಒಂದು ಪ್ರೀತಿ ಇರ್ತಿತ್ತು ಅನ್ನೋದು ಇವರ ಜೊತೆ ಕೆಲಸ ಮಾಡಿದವರಿಗೆ ಚೆನ್ನಾಗಿ ಗೊತ್ತು. ಇನ್ನು ಸ್ನೇಹಿತರೆ, ದೊಡ್ಡಣ್ಣರವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳೋಣ. ಆಲ್ರೌಂಡರ್ ನಟ ಅಂತ ಕರೀತಾರೆ. ದೊಡ್ಡಣ್ಣ ಕೇವಲ ಕಾಮಿಡಿಯನ್ ಮಾತ್ರವಲ್ಲ, ತುಗುಲಕ್ ನಾಟದಲ್ಲಿ ಇವರು ಮಾಡಿದ ಕ್ರೂರ ರಾಜನ ಪಾತ್ರ ನೋಡಿ ಜನ ಬೆಚ್ಚಿ ಬಿದ್ದಿದ್ರು. ಇನ್ನು ಅನೇಕ ಸಿನಿಮಾಗಳಲ್ಲಿ ಕಂಜೂಸ್ ಪಾತ್ರವಾಗಿ, ಹಾಗೆ ಸ್ಟ್ರಿಕ್ಟ್ ಪಾತ್ರಗಳಲ್ಲಿ, ಹಾಗೆ ಕಾಮಿಡಿ ಪಾತ್ರಗಳಲ್ಲಿ ಇವರ ನಟನೆ ಮಾಡಿದ್ದು ಇವರ ನಟನಾ ಚಾತುರ್ಯಕ್ಕೆ ಸಾಕ್ಷಿ. ಇನ್ನು ರಾಜಕೀಯ ನಂಟು. ದೊಡ್ಡಣ್ಣ ಅವರಿಗೆ ಚಿತ್ರರಂಗ ಮಾತ್ರವಲ್ಲದೆ ರಾಜಕೀಯ ವಲಯದಲ್ಲೂ ಕೂಡ ದೊಡ್ಡ ಪ್ರಭಾವವಿತ್ತು. ಅನೇಕ ಪ್ರಮುಖ ರಾಜಕಾರಣಿಗಳ ಜೊತೆ ಇವರಿಗೆ ವೈಯಕ್ತಿಕ ಸ್ನೇಹ ಕೂಡ ಇತ್ತು. ಆದರೂ ಇವರು ನೇರವಾಗಿ ರಾಜಕೀಯಕ್ಕೆ ಧುಮುಕಲೇ ಇಲ್ಲ. ಇನ್ನು ಕಲಾವಿದರ ಸಂಘದ ಪಿಲ್ಲರ್ ಅಂತ ಕರೀತಾರೆ. ಅಂಬರೀಷ್ ಮತ್ತು ರಾಜ್ಕುಮಾರ್ ಅವರ ಕಾಲದಿಂದಲೂ ಕಲಾವಿದರ ಸಂಘ ಕಟ್ಟುವಲ್ಲಿ ದೊಡ್ಡಣ್ಣ ಶ್ರಮ ಅಪಾರ. ಹಾಗಾಗಿ ಇವರನ್ನ ಕಲಾವಿದರ ಸಂಘದ ಪಿಲ್ಲರ್ ಅಂತಲೇ ಕರೀತಾ ಇದ್ರು. ನನಗೆ ಟ್ರಿಪಲ್ ಸ್ಟಾರ್ ಕೊಡ್ತಾರೆ. ನೀನು ನನ್ನ ಲೆವೆಲ್ಗೆ ಬರಕ್ಕಾಗಲ್ಲ, ಮುಂದಕ್ಕೂ ಬರಕ್ಕಾಗಲ್ಲ. ಅದಕ್ಕೋಸ್ಕರ ಹಿಂದೆ ಹೋಗು, ಗೋ ಬ್ಯಾಕ್. ಸೊ ಸ್ನೇಹಿತರೆ, ಕೊನೆಯದಾಗಿ ಕಾಲ ಬದಲಾಗಬಹುದು, ಹೊಸ ಹೊಸ ನಟರು ಬರಬಹುದು, ಆದರೆ ದೊಡ್ಡಣ್ಣ ಅವರ ಜಾಗವನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ. ಇಂದು ವಯೋಸಹಜ ಕಾರಣಗಳಿಂದ ಅವರು ಸಿನಿಮಾಗಳಿಂದ ಸ್ವಲ್ಪ ದೂರವಿರಬಹುದು. ಅವರು ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಮೋಘವಾದದ್ದು. ಇನ್ನು ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇನ್ನು ಕನ್ನಡಿಗರ ಹೃದಯದಲ್ಲಿ ಇವರಿಗೆ ಸದಾ ದೊಡ್ಡ ಸ್ಥಾನವೇ ಇದೆ. ಸೊ ಸ್ನೇಹಿತರೆ, ದೊಡ್ಡಣ್ಣ ನಟಿಸಿರೋ ಸಿನಿಮಾಗಳಲ್ಲಿ ನಿಮಗಿಷ್ಟವಾದ ಸಿನಿಮಾ ಅಥವಾ ಪಾತ್ರ ಯಾವುದು ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಅಂತೂ ನಿಮಗೆ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಲೈಫ್ ಸ್ಟೋರೀಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್ ಆಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.